ಸುವರ್ಣ ನ್ಯೂಸ್. ಒಂದು ವರ್ಷ ಚಿನ್ನ ಖರೀದಿಸಬೇಡಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ರು. ಮೋದಿ ಹೇಳಿಕೆಯಿಂದ ಚಿನ್ನಾಭರಣ ವ್ಯಾಪಾರದ ಮೇಲೆ ಬಹಳ ದೊಡ್ಡ ಎಫೆಕ್ಟ್ ಆಗಿದೆ. ಚಿನ್ನಾಭರಣ ಖರೀದಿಸೋರ ಸಂಖ್ಯೆ ಇಳಿಕೆ ಆಗಿದೆ. ಮಾಲೀಕರು ಕಂಗಾಲಾಗಿದ್ದಾರೆ. ಚಿನ್ನ ಖರೀದಿ ಮಾಡದೇ ಇರೋದು ಹೇಗೆ ಅಂತ ಕೇಳಿದ್ದಾರೆ ಮಹಿಳೆಯರು. ಚಿನ್ನ ಖರೀದಿಸಬೇಕು, ದರ ಇಳಿಸಿ ಅಂತ ಗ್ರಾಹಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಪ್ರಧಾನಿ ಮೋದಿ ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಕರೆ ಕೊಟ್ಟಿದ್ದೇ ತಡ ಚಿನ್ನ ಖರೀದಿಯಲ್ಲಿ ಬಹಳ ದೊಡ್ಡ ಎಫೆಕ್ಟ್ ತಟ್ಟಿದೆ. ಕೆಲವರು ಚಿನ್ನಾಭರಣ ಖರೀದಿ ಮಾಡ್ತಾ ಇಲ್ಲ, ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಅಂತ. ಇನ್ನು ಕೆಲವರು ಖರೀದಿ ಮಾಡ್ತಾ ಇಲ್ಲ, ರೇಟ್ ಜಾಸ್ತಿ ಆಗಿದೆ ಅಂತ. ನಾನೀಗ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿದ್ದೀನಿ. ಮೊದಲು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಗ್ರಾಹಕರು ಕೂಡ ಬಂದಿದ್ದಾರೆ. ಅವರು ಕೂಡ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ದಾರೆ. ನಾನು ಈ ಗ್ರಾಹಕರನ್ನಲ್ಲೂ ಕೇಳ್ತಿದ್ದೀನಿ. ಮೊದಲನೇದಾಗಿ ಚಿನ್ನದ ಮೇಲಿನ ಹೂಡಿಕೆಯನ್ನು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ನೀವು ಈಗ ಚಿನ್ನ ಖರೀದಿಗೆ ಬಂದಿದ್ದು ಏನು ಅನಿಸ್ತಾ ಇದೆ? ಚಿನ್ನದ ಬೆಲೆ ಕಡಿಮೆ ಆಗಲೇಬೇಕು. ಸಾಹುಕಾರರು ಇರ್ತಾರೆ, ಬಡವರು ಇರ್ತಾರೆ, ಎಲ್ಲರ ಬಗ್ಗೆ ನೋಡಿ ಚಿನ್ನ ಕಡಿಮೆ ಮಾಡಲೇಬೇಕು ದರ. ಇಲ್ಲ ಖರೀದಿ ಕಡಿಮೆ ಹೆಂಗೆ ಮಾಡೋಕ್ಕಾಗುತ್ತೆ? ಮದುವೆ ಇರುತ್ತೆ, ಎಲ್ಲ ಇರುತ್ತೆ, ಫಂಕ್ಷನ್ ಇರುತ್ತೆ, ಅದಕ್ಕೆ ಚಿನ್ನ ಬೇಕೇ ಬೇಕು. ಹಂಗಾದ್ರೆ ಚಿನ್ನ ಖರೀದಿಸೋದಕ್ಕಾಗಲ್ಲ. ಈಗ ಮೋದಿ ಅವ್ರ ಹೇಳಿಕೆ ನಂತರದಲ್ಲಿ ಚೆನ್ನಾಗಿ ನಡೀತಾ ಇದೆಯಾ? ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆಯಾ ಅಥವಾ ವಹಿವಾಟು ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆ, ಏನಾಗಿದೆ ಸರ್? ಇಲ್ಲ, ಬಿಸ್ನೆಸ್ ಓವರಾಲು ಮೊದಲಿಂದನೂ ಕಮ್ಮಿನೇ ಇದೆ. ಈಗ ಮೋದಿಯವರು ಹೇಳಿದ್ದು ನಂತರ ಸ್ವಲ್ಪ ಎಫೆಕ್ಟು ಸ್ವಲ್ಪ ಲೈಟಾಗಿ ಎಫೆಕ್ಟ್ ಅನಿಸ್ತಾ ಇದೆ. ಬಟ್ ಇನ್ನೂ ಟೈಮ್ ತೊಗೊಳುತ್ತೆ ಎಫೆಕ್ಟ್ ನೋಡಲಿಕ್ಕೆ. ಇನ್ನೊಂದು ವಾರ ದಿವಸ ಟೈಮ್ ತೊಗೋಬೋದು. ಸೊ ಈಗ ಮೋದಿಯವರು ಹೇಳಿದ್ದಕ್ಕೆ ಲೆಕ್ಕದಲ್ಲಿ ಅವರು ಒಂದು ರೀತಿ ಒಳ್ಳೆ ಲೆಕ್ಕಕ್ಕೆ ಹೇಳಿದ್ದಾರೆ. ಅಂದರೆ ಈಗ ಇಂಡಿಯನ್ ಕ್ಯಾಶ್ ಡೆಫಿಸಿಟ್ ಕಮ್ಮಿ ಆಗ್ತಾ ಇದೆ, ಇಂಪೋರ್ಟ್ಗಳು ಜಾಸ್ತಿ ಆಗ್ತಾ ಇದೆ. ಈಗ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.